ಕಾನೂನನ್ನು ಯಾರು ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಯಾಕಂದರೆ ಕಾನೂನನ್ನು ಯಾರೂ ಕೂಡ ಕೈಗೆ ಎತ್ಕೊಳ್ತಾರೆ. ಕೆಲವರ ಪ್ರಚೋದನೆಯಿಂದ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಆಗಿದೆ ಅನ್ನೋದು ಇನ್ನೂ ಸತ್ಯಾಸತ್ಯತೆ ಬರಬೇಕು. ಹೊರಗಡೆ ಬಂದ ಮೇಲೆ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಒಂದು ಬರುತ್ತೆ. ಬಂದ ಮೇಲೆ ನಾನು ಮಾತಾಡ್ತೀನಿ. ವಿಪಕ್ಷಗಳು ಏನು ಒತ್ತಡ ಮಾಡ್ತಾರೆ ಮಾಡಲಿರಿ. ಅಷ್ಟೊಂದು ಪ್ರೀತಿ ಪಂಚಮಸಾಲಿಗಳ ಮೇಲೆ ಇದ್ದಿದ್ರೆ BJP ಸರ್ಕಾರದಲ್ಲೇ 2A ಕೊಡಬೇಕಾಗಿತ್ತು. ಇಷ್ಟೊಂದು ಈಗ ಹೇಳ್ತಾ ಇದ್ದಾರೆ ಅಂತಂದರೆ ಯಾಕೆ BJPಯವರು ತಮ್ಮ ಸರ್ಕಾರದ ಹಂತದಲ್ಲಿ ಯಾಕೆ 2A ಮೀಸಲಾತಿಯನ್ನು ಕೊಡಲಿಲ್ಲ? ಯಾಕೆ ನಮಗೆ ತೊಂದರೆ ಕೊಟ್ಟರು? ಈಗ ಮೂಗಿಗೆ ತುಪ್ಪ ಹಚ್ಚೋಕೆ ಬರ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅವಾಗ ಅವ್ರಿಗೆ ಅಷ್ಟೊಂದು ಅನುಕಂಪ ಇದ್ದಿದ್ರೆ 2A ಮೀಸಲಾತಿಯನ್ನು ಕೊಡ್ಬೋದಾಗಿತ್ತಲ್ಲ. ಯಾರು ಹೇಳಿದ್ರು? ನಾನೇ ಹೋಗಿದ್ದೆ. 3 ಜನ ಹಿರಿಯ ಸಚಿವರು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು, 10 ಜನರನ್ನ ಕರ್ಕೊಂಡು ಬನ್ನಿ ಅಮ್ಮ ಅಂತ. ನಾನು CC ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ಲರೂ ಹೋಗೋಣ ನಡ್ರಿ, ಒಂದು 10 ಜನರನ್ನ ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡೋಣ, ಶಾಂತಿಯುತವಾಗಿ ಮಾತಾಡೋಣ. ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಬಿಸಿಲಿದೆ, ಹೊಟ್ಟೆಗೆ ಊಟ ಹಾಕ್ಕೊಂಡಿಲ್ಲ, ಬೆಳಗ್ಗೆ 8 ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ, ಏನಾದರೂ ಅಹಿತಕರ ಘಟನೆ ಆಗುತ್ತೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ. ಸಮಯನ ಕೊಡಲಿಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿ. ನಾನೇ ಕರೆದಿದ್ದೀನಿ ರೀ ಎಲ್ಲರನ್ನೂ. ಅದು ಆಗಬಾರ್ದು ಅನ್ನೋದ್ರಿಂದ. ಯಾಕಂದರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ BJP ಮುಖ್ಯ ಅಲ್ಲ. ಇದನ್ನ ಸಂಪೂರ್ಣವಾಗಿ BJPಯವರು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಹಲ್ಲೆ ಆಗಿರೋದು ಈಗ CM ರವರ ಗಮನಕ್ಕೆ ಬಂದ ನಂತರವೇ ಪೊಲೀಸರು ಆ ರೇಂಜ್ಗೆ ಲಾಠಿ ಬೀಸೋದು ಅಂತ ನೋಡಿ. ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ CM ಆಗಲಿ ಅಥವಾ ಹೋಮ್ ಮಿನಿಸ್ಟರ್ ಆಗಲಿ ಅಲ್ಲ, ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಂಥ ಒಂದು ಸ್ಟೆಪ್ ಇದು ಆಗಬಾರ್ದು. ದುರ್ಘಟನೆಯಲ್ಲಿ ಈ ಒಂದು ಲಾಠಿ ಚಾರ್ಜಲ್ಲಿ ಯಾರು ಹೊಡಿಸ್ಕೊಂಡಿದ್ದಾರೆ? ನನ್ನ ಸಮಾಜದ ಬಾಂಧವರು ಹೊಡಿಸ್ಕೊಂಡಿದ್ದಾರೆ ರೀ. ಆದರೆ ಯಾರ್ದೋ ಪ್ರಚೋದನೆಗೆ ಈ ರೀತಿ ಮಾಡೋಕ್ಕೆ ಹೋಗಿ ಸಮಾಜಕ್ಕೇನೆ ಒಂದು ಇದಾಗಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟೇ ದೊಡ್ಡವರಿರಲಿ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು. ನೋಡಿ, ಅದೆಲ್ಲ ಕಾನೂನು ಪ್ರಕಾರದಲ್ಲಿ ಅವೆಲ್ಲ ಕ್ರಮ ಆಗ್ತವೆ. ಅದಕ್ಕೆ ನಾನೇನು ಹೋಮ್ ಮಿನಿಸ್ಟ್ರು ಅಲ್ಲ, ನಾನು ಉತ್ತರ ಕೊಡಲಿಕ್ಕೂ ಬರೋದಿಲ್ಲ. ಅದು ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ತೊಗೊಂಡು ಬಂದಿದ್ರು. ತಡೆಯಾಜ್ಞೆಯಲ್ಲಿ ಏನು ಬರೆದು ಕೊಟ್ಟಿದ್ರು? ಹೋರಾಟಗಾರರು ಏನು ಬರೆದು ಕೊಟ್ಟಿದ್ರು? ನಾವು ಕಾನೂನನ್ನು ಕೈಗೆ ತೆಗೆದುಕೊಡೋದಿಲ್ಲ, ಟ್ರ್ಯಾಕ್ಟರ್ನ ತರೋದಿಲ್ಲ. ಟ್ರ್ಯಾಕ್ಟರ್ ಅಂದ್ರೆ ಒಂದು ಬಂದಿರಲಿಲ್ಲ, ಬಟ್ ಕಾನೂನನ್ನ ಕೈಗೆ ತೆಗೆದುಕೊಂಡ್ರಲ್ಲ ಕೆಲವರು ಪ್ರಚೋದನೆಯಿಂದ. ನೋಡಿ, ಇದೆಲ್ಲ ಈಗ ನಾನು ಹೇಳಿದ್ರೆ ಎಲ್ಲ ಆಗುತ್ತೆ. ನಾನು ಹೇಳಿದ್ರೆ ಚರ್ಚೆಗೆ ಜಾಸ್ತಿ. ಸಂವಿಧಾನಬದ್ಧವಾದಂಥ ಕ್ರಮಗಳು ಏನೇನಾಗಬೇಕು ಅವೆಲ್ಲ ಆಗುತ್ತೆ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.